ಎಷ್ಟೋ ಪ್ರಾಡಕ್ಟ್ಸ್ ಬರುತ್ತೆ. ಬೇರೆ ಬೇರೆ ಕಂಪ್ನಿಯವರು ನಮಗೆ ಹಲವಾರು ಪ್ರಾಡಕ್ಟ್ಸ್ಗಳನ್ನ ಒಂದೊಂದು ಇಂಗ್ರೀಡಿಯೆಂಟ್, ಈಗ ನಮ್ಮ ಕ್ಯೂರ್ಸೆಲ್ ಅಲ್ಲಿ ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಆ ಇಂಗ್ರೀಡಿಯೆಂಟ್ ಇಲ್ಲ ಒಂದೊಂದು ಇಂಗ್ರೀಡಿಯೆಂಟ್ ಇಟ್ಕೊಂಡು ಒಂದೊಂದು ಪ್ರಾಡಕ್ಟ್ ಮಾಡಿದ್ದಾರೆ. ಬಟ್ ಅಂತ ಅದ್ಭುತವಾದ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಕ್ಲಬ್ ಮಾಡಿ ಒಂದೇ ಪ್ರಾಡಕ್ಟ್ ನಮಗೆ ಕೊಟ್ಟಿರ್ತಕ್ಕಂಥ ನಿವಿಯಂಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅಷ್ಟು ಅದ್ಭುತವಾದ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಕ್ಯೂರ್ಸೆಲ್ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಅದೇ ಮೇನ್ ರೀಸನ್. ಅದರಲ್ಲಿರೋ ಒಂದು ಇಂಪಾರ್ಟೆಂಟು, ನಾವು ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾವು ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ಔಷಧಿ ಹೇಗೆ ಕೆಲಸ ಮಾಡುತ್ತೆ, ಈ ನಮಗೆ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾವು ಇಂಗ್ರೀಡಿಯೆಂಟ್ಸ್ ನೋಡಕ್ಕೆ ಹೋಗಲ್ಲ ಎಷ್ಟೊಂದು ಜನ. ಸೊ ಇದು ಹೇಗೆ ಸುಮ್ಮನೆ ರೆಜುವಿನೇಟ್ ಮಾಡುತ್ತೆ, ರಿವೈಟಲೈಸ್ ಮಾಡುತ್ತೆ, ರೀಜನರೇಟ್ ಮಾಡುತ್ತೆ ಸೆಲ್ಸ್ ಅನ್ನ ಅಂತ ಹಂಗ ಅನ್ಕೊಂತಿರ್ತೀವಿ. ಆದ್ರೆ ಇದರಲ್ಲಿರೋ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಮಾಲಸ್ ಡೊಮೆಸ್ಟಿಕಾ. ಇದು ಎಂತ ಅದ್ಭುತವಾದ ಇಂಗ್ರೀಡಿಯೆಂಟ್ ಅಂತಂದ್ರೆ ನಮ್ಗೆ ಇದು ಮೊದಲು ಡೈಜೆಸ್ಟಿವ್ ಸಿಸ್ಟಮ್ ನ ಸರಿ ಮಾಡುತ್ತೆ. ಎಲ್ಲಾ ಕಾಯಿಲೆಗಳಿಗೂ ನಮ್ಗೆ ಡೈಜೆಸ್ಟಿವ್ ಸಿಸ್ಟಮೇ ತುಂಬಾ ಇಂಪಾರ್ಟೆಂಟು. ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗೋದ್ರಿಂದಾನೇ ನಮ್ಗೆ ಒಂದು 90% ಕಾಯಿಲೆಗಳು ಬರೋದು. ಪ್ಲಸ್ ಡೊಮೆಸ್ಟಿಕಾ ಜೊತೆಗೆ ಇದು ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡುತ್ತೆ, ಬ್ರೈನ್ ಸೆಲ್ಸ್ ಅನ್ನ ರೆಜುವಿನೇಟ್ ಮಾಡುತ್ತೆ, ವೇಟ್ ಮ್ಯಾನೇಜ್ಮೆಂಟಿಗೆ ತುಂಬಾ ಅನುಕೂಲ ಆಗುತ್ತೆ ಇದರಲ್ಲಿ. ಮತ್ತೆ ಹಾರ್ಟ್ ಡಿಸೀಸು ಮತ್ತೆ ಕ್ಯಾನ್ಸರ್ ಅಂಡ್ ಟೈಪ್ 2 ಡಯಾಬಿಟಿಸ್ ಇಂದ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದ್ರೆ ಅಂದ್ರೆ ಮುಂದೆ ನಮಗೆ ಕಾಯಿಲೆ ಬರಬಾರ್ದು ಅಂತಂದ್ರೆ ಅವಾಗ ನಮಗೆ ಮ್ಯಾಲಸ್ ಡೊಮೆಸ್ಟಿಕಾ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಬರೀ ಇದು ಕಾಯಿಲೆಗಳ ಮೇಲೆ ಮಾತ್ರ ಕೆಲಸ ಮಾಡಲ್ಲ, ಇದು ಕಾಯಿಲೆಗಳು ಬರ್ದೇ ಇರಂಗೆ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಮೇನ್ ಇಂಪಾರ್ಟೆಂಟ್ ಎಲ್ಲರೂ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ರಿಲೇಟಿವ್ಸ್ ಇರಲಿ ಯಾರೇ ಇರಲಿ ಅವ್ರೆಲ್ಲರಿಗೂ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಹೆಲ್ತ್ ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ, ಮುಂದೆ ನಮಗೆ ಕಾಯಿಲೆ ಬರದೇ ಇರಂಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಾವು ಈ ಪ್ರಾಡಕ್ಟ್ ಅನ್ನ ಧೈರ್ಯವಾಗಿ ಯೂಸ್ ಮಾಡಬಹುದು. ನಮ್ಗೆ ಇದನ್ನ ಯೂಸ್ ಮಾಡೋದ್ರಿಂದ ಮ್ಯಾಲಸ್ ಡೊಮೆಸ್ಟಿಕಾ ಇರೋದ್ರಿಂದ ನಮಗೆ ಕ್ಯಾನ್ಸರ್, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ನಮಗೆ ಮೇಜರ್ ಡಿಸೀಸಸ್ ಇದೇನೆ ಈಗಿನ ಕಾಲದಲ್ಲಿ. ನಮ್ಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನಮ್ಗೆ ಭರವಸೆ ಇಲ್ಲ ನಾವು ಬದುಕ್ ಬರ್ತೀವಿ ಅಂತ. ಆ ಪರಿಸ್ಥಿತಿಲಿ ನಾವು ಇದೀವಿ. ಕೀಮೋ ರೇಡಿಯೇಷನ್ ಏನ್ ತಗೊಂಡ್ರು ನಮ್ಗೆ ಪ್ರೊಟೆಕ್ಷನ್ ಇರಲ್ಲ, ಅಂದ್ರೆ ಕ್ಯೂರ್ ಆಗ್ತೀವಿ ಅನ್ನೋ ನಮ್ಗೆ ಗ್ಯಾರಂಟಿ ಇರಲ್ಲ. ಹಾರ್ಟ್ ಪ್ರಾಬ್ಲಮ್ ಅಂತಂದ್ರೆ ಯಾವ ಟೈಮಲ್ಲಿ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ನಮ್ಗೆ ಡೆತ್ ಆಗುತ್ತೆ ಅಂತ ಗೊತ್ತಿಲ್ಲ, ಹಾಸ್ಪಿಟ್ಲಿಗೆ ಹೋಗೋದ್ರಲ್ಲಿ ಡೆತ್ ಆಗೋಗಿರುತ್ತೆ. ಆನಂತರ ಡಯಾಬಿಟಿಸ್, ಇಟ್ ಈಸ್ ಅ ಕಾಮನೆಸ್ಟ್ ಡಿಸೀಸ್. ಯಾರಿಗೆ ಕೇಳಿ ಡಯಾಬಿಟಿಸ್, ಒಂದು ಮನೇಲಿ 4 ಜನಕ್ಕೆ ಡಯಾಬಿಟಿಸ್ ಇದ್ದೇ ಇರುತ್ತೆ, ಆ ರೀತಿ ಆಗೋಗ್ಬಿಟ್ಟಿದೆ. ಸೊ ಮುಂದೊಂದು ದಿನ ನಮ್ಮ ದೇಶದಲ್ಲಿ ಇಡೀ ಜಗತ್ತಿಗೆ ನಮ್ಮ ದೇಶ ಡಯಾಬಿಟಿಸ್ಗೆ ಹೈಯೆಸ್ಟ್ ಪೇಷಂಟ್ ಇರುವಂತ ದೇಶ ಆಗುತ್ತೆ. ಅದನ್ನ ಸೈಂಟಿಸ್ಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಕಾಯಿಲೆಗಳಿಂದ. ಹಾಗಾಗಿ ನಮಗೆ ಈ ಮ್ಯಾಲಸ್ ಡೊಮೆಸ್ಟಿಕಾ ಅನ್ನೋದು ಇದರಲ್ಲಿರೋ ಈ ಪ್ರಾಡಕ್ಟ್ ಅಲ್ಲಿರೋ ಮೇನ್ ಇಂಗ್ರೀಡಿಯೆಂಟ್ ನಮ್ಗೆ ಅನುಕೂಲ ಮಾಡುತ್ತೆ. ಆನಂತರ ಸೋರಾಲ್ ವೈಟಿಸ್, ಇದು ಕೂಡ ಅಷ್ಟೇನೆ ಮೇನ್ ಇಂಪಾರ್ಟೆಂಟ್, ನಮಗೆ ಸ್ಕಿನ್ ಡಿಸಾರ್ಡರ್ ತುಂಬಾ ಅನುಕೂಲ ಆಗುತ್ತೆ. ಇದು ಹೇಗೆ ಅಂತಂದ್ರೆ ನಮ್ಮ ಸೆಲ್ಸ್ ಅನ್ನು ರೆಜುವಿನೇಟು ಮಾಡುತ್ತೆ, ಮೇನ್ ಡಿಟಾಕ್ಸಿಫಿಕೇಶನ್ ಮಾಡುತ್ತೆ. ನಮ್ ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಆಯ್ತು ಅಂತಂದ್ರೆ ಅವಾಗ ನಮ್ ರಕ್ತ ಶುದ್ಧಿ ಆಯ್ತು ಅಂದ್ರೆ ಸ್ಕಿನ್ ಡಿಸಾರ್ಡರ್ಸ್ ಆರಾಮಾಗಿ ಕಡಿಮೆ ಆಗುತ್ತೆ. ನಾನು ಸೋರಿಯಾಸಿಸ್ ಅಲ್ಲಿ ಕೊಟ್ಟಿದ್ದೀನಿ, ಎಕ್ಸಿಮಾದಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಬಂಗು ಅಂತ ಹೇಳ್ತೀವಿ, ಹೈಪರ್ ಪಿಗ್ಮೆಂಟೇಶನ್ ಅಲ್ಲಿ ಕೊಟ್ಟಿದ್ದೀನಿ, ಎಲ್ಲದರಲ್ಲೂ ಕಡಿಮೆ ಆಗಿದೆ ಬಿಕಾಸ್ ಆಫ್ ಸೋಲಾರ್ ವೈಟಿಸ್. ಸೊ ಮತ್ತೆ ಯು ವಿ ರೇಡಿಯೇಷನ್ಸ್ ಏನ್ ಬರುತ್ತೆ ನಮಗೆ ಸೂರ್ಯನಿಂದ, ಅದರಿಂದ ಪ್ರೊಟೆಕ್ಷನ್ ಸಿಗ್ಬೇಕಂದ್ರೂ ಕೂಡ ನಮಗೆ ಇದು ಕೆಲಸ ಮಾಡುತ್ತೆ. ಅಂದ್ರೆ ಈಗ ಜನರಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಈ ಸೀಕ್ರೆಟ್ ಏನು ಅಂದ್ರೆ, ಈಗ ನಮ್ಗೆ ಯು ವಿ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳಕ್ ತುಂಬಾ ಕಷ್ಟಪಡ್ತಾರೆ ಎಲ್ಲರೂ. ಏನಂದ್ರೆ ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಹೊರಗಡೆ ಹೋಗ್ತಾರೆ. ಆ ಏನಕ್ಕೆ ಅಂದ್ರೆ ಪ್ರೊಟೆಕ್ಷನ್ ಬೇಕು ನಮ್ಗೆ, ಇಲ್ಲಾಂದ್ರೆ ಬೇಗ ಹೈಪರ್ ಪಿಗ್ಮೆಂಟೇಶನ್ ಆಗುತ್ತೆ ಅಂತೇಳಿ. ಆ ಪ್ರೊಟೆಕ್ಷನ್ ನ್ಯಾಚುರಲ್ ಆಗಿ ಇದ್ರಲಿಂದ ಆಗುತ್ತೆ, ಅಂದ್ರೆ ನಮ್ಮ ಸ್ಕಿನ್ ಸ್ಟ್ರಾಂಗ್ ಆಗುತ್ತೆ.